ಹೋಗೋಣ ಅಂದರೆ ಪಿಕ್ಚರ್ ಚೆನ್ನಾಗಿಲ್ಲ, ಪಾರ್ಕಿಗೆ ಹೋಗೋಣ ಅಂದರೆ ಗರ್ಲ್ ಫ್ರೆಂಡ್ ಇಲ್ಲ, ವಿಧಾನಸೌಧಕ್ಕೆ ಹೋಗೋಣ ಅಂದರೆ ಸೆಕ್ಯೂರಿಟಿ ಬಿಡಲ್ಲ. ದಿನ ಬೆಳಗಾದರೆ ಸಾಕು ಇಂಥ ಡೈಲಾಗ್ಗಳನ್ನು ಹೊಡಿತಾ ತನ್ನ ಎದುರಿಗೆ ಸಿಕ್ಕವರ ತಲೆ ತಿಂತಾನೆ ಈ ನಮ್ಮ ತಲೆಹರಟೆ. ಇತ್ತೀಚೆಗಷ್ಟೇ ಸಿಲಿಕಾನ್ ಸಿಟಿ ಬಿಟ್ಟು ಮೈಸೂರಿಗೆ ಹೋಗಿ ಬಂದಿದ್ದಾನೆ ನಮ್ಮ ತಲೆಹರಟೆ. ಅಲ್ಲಿಗೆ ಹೋಗಿ ಏನೇನು ಮಾಡ್ದ ಅಂತ ನೋಡಿ ಎಂಜಾಯ್ ಮಾಡಿ. ಆಹಾ ಯುನೋಕಾಂತ, ಆ ಗುಡಿಯಲ್ಲಿ ಸುಮ್ಮನೆ ಕುಳಿತಿರೋ ದೇವ್ರು ಕೊಟ್ಟಿರೋ ಈ ಅಮೂಲ್ಯ ಲೈಫ್ನಲ್ಲಿ ನಾವು ಏರ್ ಕಂಡೀಷನ್ ರೂಮ್ನಲ್ಲಿ ಕೂತು ಕೋಶ ಓದೋದ್ಕಿಂತ ಅಂದದ ಚಂದದ ಈ ನಮ್ಮ ಸಿರಿಗನ್ನಡ ನಾಡನ್ನ ಸುತ್ತಾಕೋ ಮೊಮ್ಮಗನೆ ಅಂತ ನಮ್ಮ ತಾತ ಹೇಳ್ತಾ ಇದ್ರು ಕಾಂತ. ಸೊ ನಾನು ಎಷ್ಟಡೆ ಸಂಡೆ ಆಗಿದ್ರಿಂದ ಈ ಸಿಲಿಕಾನ್ ಸಿಟಿಲಿ ಸುತ್ತಾಡೋದು ಬಿಟ್ಟು ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಹೋಗಿ ಬಂದೆ ಕಾಂತ. ಮೈಸೂರಿಗೆ ಹೋಗಿ ಜಸ್ಟ್ ಒಂದು ರೌಂಡ್ ಹಾಕಿ ಬಂದೆ. ಓಕೆ, ಮುಂಜಾನೆ ಶಾರ್ಪ್ ಆಗಿ 6 o'clock ಬೆಂಗಳೂರಿನಿಂದ ಹೊರಟು ಬಿಡದಿಯಲ್ಲಿ ಬೆಣ್ಣೆ ಹಚ್ಚಿದ ಬಿಸಿ ಬಿಸಿ ತಟ್ಟೆ ಇಡ್ಲಿ ತಿನ್ಕೊಂಡು ಚನ್ನಪಟ್ಟಣದಲ್ಲಿ ಬೊಂಬೆ ನೋಡ್ಕೊಂಡು ಮುಂದೆ ಸಕ್ಕರೆ ನಾಡು ನಮ್ಮ ಮಂಡ್ಯದ ಹುಡುಗರ ಜೊತೆ ಟಪ್ಪಾಂಗೋ ಹಚ್ಚಿ ಗೆಜ್ಜೆ ಹಾಕಿ ನಾವು ಮೈಸೂರಿಗೆ ಹೋದ ತಕ್ಷಣ ಮೊದಲು ಹೋಗಿದ್ದು ನಮ್ಮ ತಾಯಿ ಚಾಮುಂಡಿ ಬೆಟ್ಟಕ್ಕೆ ಕಾಂತ. ತಾಯಿ ಚಾಮುಂಡಿ ಬೆಟ್ಟಕ್ಕೆ. ಚಾಮುಂಡಿ ತಾಯಿ ಆಣೆ ನಾನೆಂದು ನಿಮ್ಮೋನೆ, ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೇನೆ, ಪ್ರೀತಿಸೋದು ಎಂದು ನಿಮ್ಮನ್ನೇ. ಬೆಟ್ಟಕ್ಕೆ ಹೋಗಿ ನಮ್ಮ ತಾಯಿ ಚಾಮುಂಡಿಗೆ ಒಂದು ವಿಸಿಟ್ ಕೊಟ್ಟು, ಅಮ್ಮ ತಾಯಿ ಇವಾಗ ಬಂದಿರೋ ಬರಗಾಲಕ್ಕೆ ಬ್ರೇಕ್ ಹಾಕಿ ನಮ್ಮ ಜನರ ಕಷ್ಟ ಪರಿಹರಿಸುವಂತ ಭಕ್ತಿಯಿಂದ ಒಂದು ಸ್ಪೆಷಲ್ ಪೂಜೆ ಮಾಡಿಸ್ಬೇಕಂತ ಪೂಜೆ ಮಾಡಿಸ್ದೆ. ಚಾಮುಂಡಿ ತಾಯಿ ಆಣೆ ನಾನಿಂದು ನಿಮ್ಮೋನೆ, ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೇನೆ. ಹೀಗೆ ತಾಯಿಗೆ ಪೂಜೆ ಮಾಡಿಸಿ ಅಲ್ಲೇ ಡೌನ್ನಲ್ಲಿರೋ ನಂದಿಗೆ ಒಂದು ಸಲಾಮ್ ಹಾಕಿ ಬೆಟ್ಟ ಇಳಿದು ನಾನು ಎಂಟ್ರಿ ಕೊಟ್ಟಿದ್ದು ಮೈಸೂರಿನ ವಿಶ್ವ ಪ್ರಸಿದ್ಧ ಮೃಗಾಲಯಕ್ಕೆ ಕಾಂತ. ಮೈಸೂರಿನ ಫೇಮಸ್ ಝೂಗೆ ವಿಸಿಟ್ ಕೊಟ್ಟು ಅಲ್ಲೇ ಇರೋ ಎಲ್ಲ ಪ್ರಾಣಿ ಪಕ್ಷಿಗಳನ್ನ ನೋಡ್ಬಂದೆ ಕಾಂತ, ನೋಡ್ಬಂದೆ. ಕಾಂತ, ಇವಾಗ ನಮ್ಮ ಮೈಸೂರು ಮೃಗಾಲಯ ತುಂಬಾ ಬದಲಾಗಿದೆ, ಸಿಕ್ಕಾಪಟ್ಟೆ ಚೇಂಜ್ ಆಗ್ಬಿಟ್ಟಿದೆ. ಓಕೆ, ಎನಿವೆ ಸ್ಕೂಲಿಗೆ ರಜಾ ಇದ್ದಾಗ ನಮ್ಮ ಪುಟಾಣಿಗಳು ಇಲ್ಲಿಗೆ ಬಂದು ನಮ್ಮ ಜಗತ್ತಲ್ಲಿರೋ ಡಿಫ್ರೆಂಟ್ ಪ್ರಾಣಿ ಪಕ್ಷಿಗಳನ್ನ ನೋಡಿ ಎಂಜಾಯ್ ಮಾಡ್ತಾರೆ ಕಾಂತ, ಎಂಜಾಯ್ ಮಾಡ್ತಾರೆ. ಸೊ ನಾನು ನೋಡಿ ಎಂಜಾಯ್ ಮಾಡಿ ಹಂಗೆ ಬರುವಾಗ some ಪುಟಾಣಿಗಳಿಗೆ ಪೋಲಿಯೋ ಹಾಕಿ ಮುಂದೆ ನಾನು ರೌಂಡ್ಸ್ ಹೋಗಿದ್ದು ಅರಮನೆಗೆ ಕಾಂತ, ಅರಮನೆಗೆ. ಮೈಸೂರು ಪ್ಯಾಲೇಸ್ಗೆ ಹೋಗಿ ಅಲ್ಲಿ ನಾನು ಸಾರೋಟ ಹತ್ಕೊಂಡು ಸುಮ್ಮನೆ ಒಂದು ರೌಂಡ್ ಇಡೀ ಅರಮನೆ ಸುತ್ತೊಡ್ದೆ ಕಾಂತ, ಸುತ್ತೊಡ್ದೆ. ಒಂಥರ ನಾನೇ ಮೈಸೂರು ಜಾಣ ಅನ್ಕೊಂಡ್ಬಿಟ್ಟಿದ್ದೆ. ನಾನೇ ರಾಜಕುಮಾರ, ಕನ್ನಡ ತಾಯಿಯ ಪ್ರೇಮದ ಕುವರ, ಅನೀತಿ ಅಳಿಸಿ ನ್ಯಾಯವ ಉಳಿಸಿ ಶಾಂತಿಯ ನಿಲ್ಲಿಸಲು ಬಂದ ಕಿಶೋರ. ಯಾರೋ ನೀನ್ಯಾರೋ, ಒಬ್ಬನ ಕೆಡಿಸಲು ನೀನ್ಯಾರೋ, ಹಣೆ ಬರಹವ ಅಳಿಸಲು ನೀನ್ಯಾರೋ, ಒಬ್ಬನ ಕೆಡಿಸಲು ನೀನ್ಯಾರೋ, ಹಣೆ ಬರಹವ ಅಳಿಸಲು ನೀನ್ಯಾರೋ. ಓಕೆ, ನೀನೇನೇ ಅನ್ನೋಕಂತ ನಮ್ಮ ಕುದುರೆ ಸಾರೋಟ ಹತ್ತಿ ಓಡಾಡಿದ್ರೆ ಅದ್ರ ಮಜಾನೇ ಬೇರೆ. ಯಾವ ಫಾರ್ಚುನರ್ ಕಾರಿಗೂ ಕಡಿಮೆ ಇರಲ್ಲ ಕಾಂತ, ಯಾವ ಕಾರಿಗೂ ಕಡಿಮೆ ಇರಲ್ಲ. ಓಕೆ ಫೈನ್, ಮುಂದೆ ನಾನು ಸಾರೋಟ ಇಳಿದು ಜಯ ಚಾಮರಾಜೇಂದ್ರ ಒಡೆಯರ್ ಅವರಿಗೆ ಒಂದು ಬೆಗ್ಗ ಸೆಲ್ಯೂಟ್ ಹೊಡೆದು ಫೈನಲಿ ನಾನು ಪ್ಯಾಲೇಸ್ ಒಳಗೆ ಹೋಗಿ ಸುಮ್ಮನೆ ಒಂದು ರೌಂಡ್ ಹಾಕಿ ಅಲ್ಲಿಗೆ ಬಂದಿರೋ ಜನರ ಜೊತೆ ಮಾತಾಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೇಕಂತ ಎಂಜಾಯ್ ಮಾಡಿದೆ. ಒಂದು ಆಸೆನೊಂದು 1000 ಕೋಟಿ ಬೇಕು, ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಆಸೆಗೆ ಟ್ಯಾಕ್ಸ್ ಇಲ್ಲ, ಕನಸಿಗೆ ಫೈನು ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ, ನನ್ಗೆ ನಾನೇ ರಾಜನು. 1 2 3 ವಿಷ್ಣುವರ್ಧನ, ಕರುನಾಡ ಕಿಂಗ್ ನಾನನ, ಪ್ರೀತಿಲಿ ಅಂತಾರೆ ಜನ, ಕೇಳ್ಕೊಂಡು ಹೋಗೋ. ಓಕೆ ನೋಡ್ರಿ
ನೋಡಿದ್ಯಾ ಮ್ಯಾನ್ ನಮ್ಮ ಮೈಸೂರು ಟ್ರಿಪ್ ಹೆಂಗಿತ್ತು ಅಂತ. ಓಕೆ, ಇವತ್ತಿಗೆ ಇಷ್ಟು ಸಾಕು. ಈ ನಮ್ಮ ಸಾಂಸ್ಕೃತಿಕ ನಗರದ ಬಗ್ಗೆ ಹೇಳೋಕೆ ಒಂದು ದಿನ ಸಾಲಲ್ಲ. ಇವಾಗ ಟೈಮ್ ಆಯ್ತು. ನಡೀಕಾಂತ ನಮ್ಮ ಪುಟಾಣಿ ಸಿಸ್ಟರ್ ಮಿಂಚು ಜೊತೆ ರೆಡ್ ಆಕ್ಟಿವ್ ಹೋಂಡಾ ಹತ್ಕೊಂಡು ಮೈಲಾರಿ ಹೋಟ್ಲಿಗೆ ಹೋಗಿ ಮಸಾಲೆ ದೋಸೆ ತಿನ್ಕೊಂಡು ಬರೋಣ. ನಡೀಕಾಂತ ನಡಿ. ನೋಡಿದ್ರಲ್ಲ ತಲೆಹರಟೆ ಮೈಸೂರಿನ ಟ್ರಿಪ್ ಹೇಗಿತ್ತು ಅಂತ. ಓಕೆ, ಎನಿವೆ ಇವಾಗ ಯಡಿಯೂರಪ್ಪನವರ ಮೀಟ್ ಆಗಿ ಇಂಟರ್ವ್ಯೂ ಮಾಡ್ಕೊಂಡು ಬಂದಿದ್ದಾನೆ. ಅದರ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. What is this, Kanta? What is this? I don't like it. I don't like it. ಏನಿದು ಯಾರ್? ಥಿಯೇಟ್ರಿಗೆ ಹೋಗೋಣ ಅಂದರೆ ಯಾವ ಪಿಕ್ಚರು ಚೆನ್ನಾಗಿಲ್ಲ. ಪಾರ್ಕಿಗೆ ಹೋಗೋಣ ಅಂದರೆ ಗರ್ಲ್ ಫ್ರೆಂಡ್ ಆಗಿಲ್ಲ ನನ್ನ ಹತ್ರ ಬ್ಯೂಟಿಫುಲ್ ಆಗಿ. ವಿಧಾನಸೌಧಕ್ಕೆ ಹೋಗೋಣ ಅಂದರೆ ಟೈಟ್ ಸೆಕ್ಯೂರಿಟಿ ನನ್ನನ್ನು ಒಳಗಡೆನೆ ಬಿಡಲ್ಲ. ಸಮಥಿಂಗ್ ಕೊಟ್ರು ಯಾಕೆ ಹಿಂಗೆ ಆಗ್ಬಿಡ್ತಕ್ಕಂತ ನನ್ನ ಟೈಮ್ ಬ್ಯಾಡ್ ಟೈಮ್. ಯಾಕೋ ನನ್ನ ಟೈಮೇ ಸರಿ ಇಲ್ಲ. ಓಕೆ, ಇದೆಲ್ಲ ಇರಲಿ, ನನ್ನ ಟೈಮು ಸರಿ ಇಲ್ಲ ಅಂತ ಸುಮ್ಮನೆ ಕುಂತ್ರೆ ಪಾಪ ನಮ್ಮ ಖಾದಿಗಳ ಕಾಲಿಯನ್ನ ಎಳೆಯೋರು ಯಾರು ಕಾಂತ? ಎಳೆಯೋರು ಯಾರು? ನಮ್ಮ ಪೀಪಲ್ ಕಷ್ಟನ ಕೇಳೋರು ಯಾರು? ಸೊ ಅದಕ್ಕೆ ಇವಾಗ ಟೈಮ್ ಸರಿ ಇಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂರೋದ್ ಬಿಟ್ಟು ಜಸ್ಟ್ ಕಂಟ್ರಿ ರೌಂಡ್ ಹೊಡ್ಕೊಂಡು ಯಾರ್ಯಾರು ಏನ್ ಹೇಳಿದ್ದಾರೆ, ಸಮಥಿಂಗ್ ಸ್ಪೆಷಲ್ ಏನೇನ್ ನಡೀತಾ ಇದೆ ಅಂತ ನೋಡ್ಕೊಂಡ್ ಬರೋಣ. ನಡಿ ಕಾಂತ ನಡಿ. ಓಹೋ, ಏನ್ರಪ್ಪ ಬಾಳ್ ದಿನಕ್ಕೆ ನಮ್ಮ ಎಡ್ಡಿಜಿ ಇದಾರ. ಜಸ್ಟ್ ಅವ್ರನ್ನ ಸಲ ಮಾತನಾಡ್ಸ್ಕೊಂಬರೋಣ ಬನ್ನಿ. ಎಡ್ಡಿಜಿ, ನಿಮ್ ಪ್ರಕಾರ ಜೀವನದಲ್ಲಿ ಹೆಂಗ ಬಾಳ್ಬೇಕು? ಸರ್ವರಿಗೂ ಸಮಪಾಲು. ಓಕೆ, ಸರ್ವರಿಗೂ ಸಮಪಾಲು. ಫೈನ್. ಸಾಮಾಜಿಕ ನ್ಯಾಯ. ಅದು ಮಸ್ಟ್. ಎಲ್ಲರೂ ನೆಮ್ಮದಿಯಿಂದ ಗೌರವದಿಂದ ಒಂದೇ ತಾಯಿ ಮಕ್ಕಳಂತೆ ಬಾಳ್ಬೇಕು. ಓ ಹಂಗ. ಈ ಹಿನ್ನೆಲೆಯಲ್ಲಿ ನೀವೇನ್ ಮಾಡ್ತೀರಿ? ಈ ಹಿನ್ನೆಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಾನು ರೂಪಿಸ್ಕೊಂಡು ಬಂದಿದ್ದೇನೆ. ಹೌದು, ಅದು ನಮಗೆ ಗೊತ್ತಿದ್ದ ವಿಷಯ ಐತ್ ಬಿಡ್ರಿ. ಅಂದಹಾಗೆ ಲೈಫ್ ನಲ್ಲಿ ನಾವೇನ್ ಚಿಂತನೆ ಮಾಡ್ಬೇಕು? ನಾನೊಂದು ಗುರಿ ಮುಟ್ತೇನೆ ಅನ್ನುವಂತ ಗುರಿ ಮುಟ್ಟಕ್ಕೆ ಬೇಕಾದಂತ ಚಿಂತನೆ ಮಾಡ್ಬೇಕು. ಓ ಹಂಗ. ಮತ್ತೆ ಈ ನಮ್ಮ ಬದುಕನ್ನು ರೂಪಿಸ್ಕೊಳ್ಳಾಕೆ ಒಂದೆರಡು ಟಿಪ್ಸ್ ಹೇಳ್ರಿ ನೋಡೋಣ. ಮನುಷ್ಯನಿಗೆ ಭಗವಂತ ನೀಡಿದಂತ ಈ ಬದುಕು ಒಂದು ಸುಂದರವಾದ ಅವಕಾಶ. ವಾವ್, ಎಂತ ಮಾತು. ಓಕೆ ಫೈನ್. ಬದುಕಿನಲ್ಲಿ ಗೆಲ್ಲೋಕೆ ಏನೇನ್ ಬೇಕು? ಈ ಬದುಕಿನಲ್ಲಿ ಗೆಲುವುಗೊಳಿಸೋದಕ್ಕೆ ಇಚ್ಛಾಶಕ್ತಿ ಬೇಕು. ಕರೆಕ್ಟ್. ಕರ್ತವ್ಯ ನಿಷ್ಠೆ ಬೇಕು. ಕರೆಕ್ಟ್. ಆ ಗುರಿ ಮುಟ್ತೇನೆ ಅನ್ನೋಂಥ ಸಂಕಲ್ಪ ಇರಬೇಕು. ಅದು ನೀವೇ ಮಾಡಬೇಕು. ಕರೆಕ್ಟ್. ಹೊಡ್ರಿ ಚಪ್ಪಾಳೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಏನಾಯ್ತು? ಸ್ವಾತಂತ್ರ್ಯದ ನಂತರ ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ರು, ಏನಂತ ಹೇಳಿದ್ರು? ಈ ದೇಶಕ್ಕೆ ಸ್ವಾತಂತ್ರ್ಯ ಗಳಿಸ್ಕೊಟ್ಟು ಅನ್ನೋ ಕಾರಣಕ್ಕಾಗಿ ಎಲ್ಲಿ ದೇಶದ ಅಭಿವೃದ್ಧಿ ಕಡೆ ನೀವು ಚಿಂತೆ ಮಾಡ್ತೀರೋ ಅನ್ನೋ ಭಯ ನನಗಿದೆ. ನಾವು ಕಾಂಗ್ರೆಸ್ನವರು ಈ ದೇಶಕ್ಕೆ ಸ್ವಾತಂತ್ರ್ಯ ಗಳಿಸ್ಕೊಟ್ಟವರು ಅಂತ. ಕಾಂಗ್ರೆಸ್ ಅನ್ನೋದು ಆ ಕಾಲದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ಒಂದು ರಾಜಕೀಯ ಪಕ್ಷ ಆಗಿರಲಿಲ್ಲ. ಓಕೆ, ಇವಾಗ ಹಳೆ ಮ್ಯಾಟ್ರಸ್ ಬೇಡ, ಬಿಟ್ಬಿಡ್ರಿ. ಇವಾಗ ನಿಮ್ ಕತೆ ಹೇಳ್ರಿ. ನಾನು ನಿಮ್ಗೆ ಹೇಳ್ತೇನೆ, ನನ್ನ ಸ್ಥಿತಿನಲ್ಲಿ ಯಾವನೂ ಇವತ್ತಿಗೆ ಬಂದು ನಿಂತ್ಕೊಳಕ್ ಸಾಧ್ಯ ಇಲ್ಲ. ಹೌದು, ನಾವಾಗಿದ್ರೆ ಸತ್ತ ಹೋಗ್ತಿದ್ವಿ. ನನ್ನ ನೆನಪಿರಾಗೆ ಸೋಮಣ್ಣ ಅವರೇ, ನೀವು ಬೇರೆ ಬೇರೆ ಮುಖ್ಯಮಂತ್ರಿ ನೋಡಿದ್ದೀರಾ? ನಾನು ಒಂದೇ ಪಕ್ಷ ಒಂದೇ ಕಡೆ ಇದ್ದೆ. ಹೌದು, ಒಂದೇ ಪಕ್ಷನೇ. ನಮ್ಗೆ ಗೊತ್ತಾಯ್ತಲ್ಲ ಅದು. ನಾನು 24 ದಿವಸ ಜೈಲಿಗೆ ಬಂದೆ. ಹೌದು ಬಿಡ್ರಿ. 24 ಡೇಸ್ ಜೈಲಿಗೆ ಹೋಗಿ ಕತೆ ಪುಸ್ತಕನೂ ಬರೆದಿರಲ್ಲ ಒಂದು. ಈ ದೇಶದಲ್ಲಿ ಪಾಕಿಸ್ತಾನದಲ್ಲೂ ಸಹ ತಪ್ಪು ಮಾಡಿದ್ರೆ ಜೈಲು ಹೋದ ಉದಾಹರಣೆ ಇಲ್ಲ ಸ್ವಾಮಿ. ನಾನು ಬಂದಿದ್ದೇನೆ. ಅದು ಮಾತ್ರ ನಿಜ. ನಾನು ಕಣ್ಣೀರು ಹಾಕ್ಲಿಲ್ಲ. ಹೌದು ಬಿಡ್ರಿ. ಬಟ್ ತುಂಬಾ ಫೀಲ್ ಆಗಿದ್ರಿ. ಅದೆಲ್ಲ ಸರಿರಪ್ಪ. ಅಂದಾಗೆ ನೀವು ಪದೇ ಪದೇ ದೇವಸ್ಥಾನಕ್ಕೆ ಯಾಕೆ ಹೋಗ್ತೀರಿ? ಆ ದೇವಸ್ಥಾನಕ್ಕೆ ನಾವು ಹೋಗುವಂತದ್ದು ನನ್ನ ಕಷ್ಟವನ್ನು ಪರಿಹರಿಸುವಂತ ದೇವರನ್ನ ಎಂದು ಕೇಳಿಲ್ಲ, ಇದನ್ನು ಎದುರಿಸುವಂತ ಶಕ್ತಿ ನಾನು ಕೊಡು ಅಂತ ಹೇಳಿದೆ. ಹೊಡ್ರಿ ಚಪ್ಪಾಳೆ. ಆದ್ರೆ ಇವಾಗ ಯಾಕ ಹಿಂಗಾಯ್ತು? ಯಾರು ಯಡಿಯೂರಪ್ಪನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಈ ರಾಜಕೀಯವಾಗಿ ಬೆಳೆಯಬಾರ್ದಂತ ಪ್ರಯತ್ನ ಮಾಡಿಕೊಂಡು ವಿಷ ಬೀಜ ಬಿತ್ತುವಂತ ಪ್ರಯತ್ನ ನೀವು ಮಾಡ್ತಾ ಇದ್ದೀರೋ, ನಿಮ್ಗೆ ಯೋಗ್ಯತೆ ಇಲ್ಲ ಎತ್ತರಕ್ಕೆ ಬೆಳೆಯುವಂಥದ್ದು. ಆಗ್ಲ ಸಾಹೇಬ್ರ, ಆಗಿದ್ದೆಲ್ಲ ಒಳ್ಳೇದಕ್ಕೆ. ಏನಾದ್ರಾಗ್ಲಿ ಒಟ್ಟ ಮುಂದೆ ಸಾಗ್ರಿ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ. ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ, ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ. ಓಕೆ, ಸ್ಟಾಪ್. ಇವಾಗ ನಮ್ಮ ವಿಶ್ವನಾಥ್ ಸಾಹೇಬ್ರು ಏನೋ ಡೀಲ್ ಬಗ್ಗೆ ಮಾತಾಡ್ತಾರಂತ ಕೇಳೋಣ. ಸಾಹೇಬ್ರ, ಅದೇನ್ರಿ ಡೀಲ್ ಬಗ್ಗೆ ಏನೋ ಡೀಟೇಲ್ ಹೇಳ್ತಾ ಇದ್ರಿ? ಸದಾನಂದ ಗೌಡರು MLCಗೆ ನಿಂತಾಗ ನೀವು ಕ್ಯಾಂಡಿಡೇಟ್ ಹಾಕ್ಲಿಲ್ಲ, ಎಷ್ಟು ತಗೊಂಡ್ರಿ? ವಾಟ್ ವಾಸ್ ದ ಡೀಲ್? ಡೀಲಾ? ಯಾರು? ಸಿದ್ದರಾಮಯ್ಯ ಏನ್ರಿ? ಸಿದ್ದರಾಮಯ್ಯ ಅಲ್ಲ ರೀ, ಡೀಲ್. ಯುವರ್ ಡೀಲ್. ಓ, ಕುಮಾರಸ್ವಾಮಿ ಅವರು. ಬರೀ ಸಣ್ಣ ಡೀಲ್ ಅಲ್ಲ ನಿಂದು, ಕುಮಾರಸ್ವಾಮಿ. ಅಂದಾಗೆ ಹೈ ಡೀಲ್ ಬಗ್ಗೆ ಏನೋ ಡೆಫಿನೇಷನ್ ಕೊಡ್ತಿದ್ರಲ್ಲ, ಏನದು? HD ಕುಮಾರಸ್ವಾಮಿ ಮೀನ್ಸ್ ಹೈ ಡೀಲ್ ಕುಮಾರಸ್ವಾಮಿ.
ಇಷ್ಟೆಲ್ಲ ಹೇಳಿದ್ರಿ, ಅವರು ರಾಜ್ಯದಲ್ಲಿ ಇರೋದಾದ್ರೂ ಎದಕ್ರಿ ಹೇಳ್ರಿ ನೋಡೋಣ. ಇಲ್ಲ, ಅವರು ಆಳಕ್ಕೂ ಅಲ್ಲ, ವಿರೋಧ ಮಾಡೋಕ್ಕೂ ಅಲ್ಲ. ಜಸ್ಟ್ ದೇ ವಿಲ್ ಸಿಟ್ ಆಸ್ ಜೋಕರ್, ಮಧ್ಯೆ ಬಂದು ಕೂತ್ಬಿಡ್ತಿರತ್ತೆ ಫಾರ್ ಎ ಡೀಲ್. ಓಕೆ, ಇವಾಗ ನನ್ನ ಹಾರ್ಲೆ ಡೇವಿಡ್ಸನ್ 2011 ಸ್ಪೆಷಲ್ ಎಡಿಷನ್ ಬೈಕ್ನ ಈಚೆ ತೆಗಿತೇನೆ. ರಾಮನಗರಕ್ಕೆ ಹೋಗಿ ರೌಂಡ್ ಆಗಿರೋ ಬಿಸಿ ಮುದ್ದೆನ ಒಳ್ಳೆ ಕಾಳು ಸಾರೋ ತಿನ್ಕೊಂಬರೋಣ. ನಡೆ ಕಾಂತಾರಳೆ. ಅಬ್ಬಾ ಏನೇ ಅನ್ನಿ, ನಮ್ಮ ತಲೆಹರಟೆಗೆ ಯಡಿಯೂರಪ್ಪನವರು ಅಂದರೆ ಪಂಚಪ್ರಾಣ. ಅದೆಲ್ಲ ಇರಲಿ, ನೀವೆಲ್ಲ ಈಗ ಒಂದು ಪುಟ್ಟ ಬ್ರೇಕ್ ತಗೊಳ್ಳಿ. ಆಫ್ಟರ್ ದಿ ಬ್ರೇಕ್ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ಮ್ಯಾಟರ್ಸ್ ಹೇಳ್ತಾನೆ.